ಇಷ್ಟು ಮೋದಿಯಲ್ಲಿ ಇಷ್ಟು ಮೀಡಿಯಾ ಪ್ರಚಾರ ಇಷ್ಟು ಸೋಷಿಯಲ್ ಮೀಡಿಯಾ ಪ್ರಚಾರ ಎಲ್ಲವನ್ನು ಹೊರತಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದು ಕರ್ನಾಟಕ ಜನತೆ. ನೀವು ಕೂಡ ಅದ್ರಂಗೆ ಮಾಡ್ತೀರಿ ಅಂದ್ರೆ ಏನು ವ್ಯತ್ಯಾಸ ಬರ್ತದೆ? ನೀವು ಸಾಲ ಮಾಡ್ತೀರಿ, ನೀವು ಸಾಲ ಮಾಡಿ ಗ್ಯಾರಂಟಿ ಪೂರೈಕೆ ಮಾಡ್ತೀರಿ, ನೀವು ಸಾಲಕ್ಕಿನ ಬಡ್ಡಿ ಜಾಸ್ತಿ ಅಲ್ರಿ. ನಿಮಗೆ ಇದಕ್ಕೆ ಹೋಲ್ಸ್ಕೊಂಡು ನೋಡಬೇಡ್ರಿ. ಯಾಕೆ ಹೇಳ್ತೀವಿ ಅಂತಂದ್ರೆ ಎಲ್ಲ ರಾಜ್ಯ ಸರ್ಕಾರಗಳು ಸಾಲ ಮಾಡ್ತಾವೆ, ನಾವು ಮಾಡಿದ್ದೀವಿ, ನಾವು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಕೇಂದ್ರ ಸರ್ಕಾರದ ಸಾಲಕ್ಕೆ ನಮಗೆ ಹೋಲ್ಸ್ಕೊಂಡು ನೋಡಿದ್ರೆ ಕೇಂದ್ರ ನಿಮಗೆ ಅದೇ ಹೇಳ್ತಿರೋದ್ರಿ. 57 ಲಕ್ಷ ಕೋಟಿಯಲ್ಲಿ 225 ಲಕ್ಷ ಕೋಟಿಯಲ್ಲಿ ಸ್ವಾಮಿ 57 ಲಕ್ಷ ಕೋಟಿ 1947 ಇಸ್ವಿಯಿಂದ 2014 ಇಸ್ವಿವರೆಗೆ ಕೇವಲ ಈ ಭಾರತ ದೇಶ ಸಾಲ 57 ಲಕ್ಷ ಕೋಟಿ. ಇವತ್ತು 10 ವರ್ಷ ಆಗಿದೆ, 225 ಲಕ್ಷ ಕೋಟಿ ಸಾಲ ಬರೀ ಗ್ಯಾರಂಟಿ ಪೂರೈಕೆ ಆಗ್ತಿದೆ, ಅನುದಾನ ಸಿಗ್ತಾ ಇಲ್ಲ. ಅದಕ್ಕೆ ಇದ್ರ ಫಸ್ಟ್ ಮಾತಾಡನ್ರಿ. ಅವ್ರೇನು ಯಾವ್ದು ಪ್ರೋಗ್ರಾಮ್ ಲೋಕಲ್ ಇಶ್ಯೂಸ್ BR ಪಾಟೀಲ್ ಅವರು ರಾಜೀನಾಮೆ ಕೊಟ್ಟರು. ಈಗ ಫಸ್ಟ್ ನಾನು ಸೆಂಟ್ರಲ್ ಮುಗಿಸ್ತೇನೆ, ಆಮೇಲೆ ಸ್ಟೇಟ್ ಮಾತಾಡೋಣ. ನಿಮಗೆ ಸೆಂಟ್ರಲ್ ಮನವರಿಕೆ ಆಗಲಿ, ಆಮೇಲೆ ಸ್ಟೇಟ್ ಮಾತಾಡೋಣ. ಸೆಂಟ್ರಲ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಇಂಡೈರೆಕ್ಟ್ಲಿ ನಾವೆಲ್ಲರೂ ಸಾಲ ಕಟ್ತಾ ಇದ್ದೀವಿ. ಈಗ ಮೊನ್ನೆ ಟ್ಯಾಕ್ಸ್ ಬೆನಿಫಿಟ್ ಕೊಟ್ಟರು, 12 ಲಕ್ಷವರೆಗೆ ಬೆನಿಫಿಟ್ ಇದೆ, ವೆಲ್ಕಮ್ ಮಾಡೋಣ. ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ? 3 ಕೋಟಿ ಚಿಲ್ಲರೆ ಜನಕ್ಕೆ ಅನುಕೂಲ ಆಗುತ್ತೆ, ಒಪ್ಕೊಳ್ಳೋಣ. ನೀವು 60% ಜನರು ಬಡವರು, ಕೂಲಿ ಕಾರ್ಮಿಕರು, ಈ ದೇಶದಲ್ಲಿ ನಿರ್ಗತಿಕರು, ಅವರು GST ಕಟ್ತಾರೆ. GST ಯಾಕೆ ಕಮ್ಮಿ ಮಾಡಬಾರ್ದಾಗಿತ್ತು? GST ಕಮ್ಮಿ ಮಾಡಿದ್ರೆ ಯಾರಿಗೆ ಅನುಕೂಲ ಆಗುತ್ತೆ? ಮತ್ತು ಕಾರ್ಪೊರೇಟ್ ಟ್ಯಾಕ್ಸು ಕಳೆದ ಇವ್ರು ಬಂದಾಗಲಿಂದ 6 ವರ್ಷದಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಕಾರ್ಪೊರೇಟ್ ಟ್ಯಾಕ್ಸ್ 5% ಕಮ್ಮಿ ಮಾಡೋದ್ರಿಂದ ವರ್ಷಕ್ಕೆ ಆದಾಯ 1.5 ಲಕ್ಷ ಕೋಟಿ ಭಾರತ ಸರ್ಕಾರ ಲಾಸ್ ಇದೆ. 1.5 ಲಕ್ಷ ಕೋಟಿ. ಯಾವ ಕಾರ್ಪೊರೇಟ್ ಕಂಪ್ನಿಗಳು ಇವತ್ತು ಹೋಗಲಿ 5-10 ಸಾವಿರ ಕೋಟಿ ಪ್ರಾಫಿಟ್ ಮಾಡ್ತಿದ್ರೆ ಹೋಗೋಣ, ಇವತ್ತು ಪ್ರಾಫಿಟ್ ಮಾಡ್ತದೆ ಲಕ್ಷಾಂತರ ಕೋಟಿಗಳು ಮಾಡ್ತದೆ ಕಾರ್ಪೊರೇಟ್ಗಳು. ಎದಕ್ಕೆ? ಬೆನಿಫಿಟ್ ಯಾರಿಗೆ ಜಾಸ್ತಿ ಆಗ್ತಾ ಇದೆ? ಕಾರ್ಪೊರೇಟ್ಗಳು ಕೇಂದ್ರ ಸರ್ಕಾರಕ್ಕಿಂತ ಜಾಸ್ತಿ ದುಡ್ಡು ಹೆಂಗಿರ್ಬೋದು ಅವ್ರ ಹತ್ರ? ಕೇಂದ್ರ ಸರ್ಕಾರ ಕಂಪ್ನಿಗಳು ಯಾವಿರ್ತವೆ, ರಾಜ್ಯ ಸರ್ಕಾರ ಕಂಪ್ನಿಗಳು ಅವ್ರ ಹತ್ರ ಜಾಸ್ತಿ ದುಡ್ಡು ಇರಬೇಕು. ಯಾಕೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳಲ್ಲಿ ರೊಕ್ಕ ಹಾಕಿರ್ಬೇಕಂತಂದ್ರೆ ನಾಳೆ ಹೆಚ್ಚು ಕಮ್ಮಿ ಆದರೆ 1 ಲಕ್ಷ ಕೋಟಿ 2 ಲಕ್ಷ ಕೋಟಿ ಸಬ್ಸಿಡಿ ಕೊಡೋಕೆ ಅವ್ರ ಹತ್ರ ರೊಕ್ಕ ಇರಬೇಕು. ONGC ಹತ್ರ ಸಬ್ಸಿಡಿ ಕೊಡೋಕೆ ರೊಕ್ಕ ಇರಬೇಕು ಅಲ್ವಾ? ಕೋಲ್ ಇಂಡಿಯಾ ಹತ್ರ ಸಬ್ಸಿಡಿ ಕೊಡೋಕೆ ರೊಕ್ಕ ಇರಬೇಕು. ಗೇಲ್ ಇರ್ಬೋದು, ಇಂಥವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನೀಸ್ಗಳು ಯಾವ ವಹಿವಾಟದಲ್ಲಿದ್ದಾವೆ ಇವ್ರ ಹತ್ರ ಜಾಸ್ತಿ ದುಡ್ಡಿದ್ರೆ ನಾಳೆ ದೇಶಕ್ಕೆ ಅನುಕೂಲ, ದೇಶ ಗಟ್ಟಿಯಾಗಿ ಉಳಿತದೆ. ಈಗೇನಾಗೈತೆ, ಇವ್ರ ಕಾಲದಲ್ಲಿ 25 ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳು ಮಾರಿಬಿಟ್ಟಿದ್ದಾರೆ, ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳಲ್ಲಿ ಯಾವುದರಲ್ಲಿ ರೊಕ್ಕ ಇಲ್ಲ, ಪ್ರೈವೇಟ್ ಕಂಪ್ನಿ ಹತ್ರ ರೊಕ್ಕ ಜಾಸ್ತಿ ಇದೆ. ಇದು ನಮ್ಮ ಇಶ್ಯೂ, ನಮ್ಮ ದೇಶದ ಇಶ್ಯೂ ಇದು. ಇವತ್ತು ಪಾಲಿಸಿ ಮಾಡ್ತಕ್ಕಂಥದ್ದು ಕೋಲ್ ಮೈನಿಂಗ್, ಕೋಲ್ ಇಂಡಿಯಾ ಯಾಕೆ ನಮ್ಮ ಹತ್ರ ರೊಕ್ಕ ಇರಬಾರ್ದು? ಮೈನಿಂಗ್ ಕಂಪ್ನಿ ನಮ್ದೆಲ್ಲ ಇರೋದು, ಇವತ್ತು ಯಾಕೆ ನಮ್ಮ ಹತ್ರ ರೊಕ್ಕ ಇಲ್ಲ? ಅದಾನಿ ಅಂತಕ್ಕಂಥ ಕಂಪ್ನಿ ಯಾವತ್ತು ಮೈನಿಂಗ್ ಮಾಡೋದೇ ಅಲ್ಲ. ಅದಾನಿ ಕಂಪ್ನಿ ಯಾವತ್ತು ಇನ್ಫ್ರಾಸ್ಟ್ರಕ್ಚರ್ನಾಗಿರೋ ಕಂಪ್ನಿಗಳೆಲ್ಲ ಅವ್ರ ಹತ್ರ ಲಕ್ಷ ಕೋಟಿ ಹೆಂಗೆ ಇತ್ತು. ರಿಲಯನ್ಸ್ ಇವತ್ತು 25 ಲಕ್ಷ 30 ಲಕ್ಷ ಕೋಟಿ ಹೆಂಗೆ ಮಾಡ್ತಾ ಇದೆ? ಕಾರಣ ಏನು ನೋಡ್ರಿ? ಇದು ದೇಶದ ಆಸ್ತಿ. ನಾವೇನು ಮೋದಿ ವಿರುದ್ಧ ಏನು ವೈಯಕ್ತಿಕವಾಗಿ ಟೀಕೆ ಮಾಡಕ್ಕೆ ನಾವೇನು ಟೇಕೆ ಹಿಡ್ಕೊಂಡಿಲ್ಲ. ಇದ್ರಾಗ ನಿಮ್ಮ ಮುಂದೆ ಹೇಳಕತ್ತೀವಲ್ರಿ, ಅವ್ರು ಹೇಳಿಸ್ಬೇಕು, ಅವ್ರು ಓಡಿಸ್ಬೇಕು, ನಾವು ಹೇಳಕತ್ತೀವಲ್ಲ. ಗಟ್ಟಿ ಧ್ವನಿ ಎಂಬುದೇನಿದೆ ಅಲ್ಲ, ನಾನು ಒಂದೇ ಒಂದು ಮಾತಾಡೋದು, ಒಂದೇ ಒಂದು ತಿಂಗಳ ಮೋದಿಯವ್ರಿಗೆ ಫ್ರೀ ಬಿಡೋಕೆ ಹೇಳ್ರಿ ಮೀಡಿಯಾಗೆ. ನಾವು ಹೇಳಿದ್ದೇ ತೋರ್ಸಕ್ಕೆ ಹೇಳ್ರಿ, ಬೇಕಾದ್ರೆ ಚಾಲೆಂಜ್ ಮಾಡೋಣ. ಒಂದೇ ಒಂದು ತಿಂಗಳ 10 ವರ್ಷದಲ್ಲಿ ಅವ್ರು ಹೇಳಿರ್ತಕ್ಕಂಥ ವಿಡಿಯೋಗಳೇ ತೋರಿಸ್ಬಿಡ್ರಿ, ಬೇರೆ ಏನು ಬೇಡ. 10 ವರ್ಷ ಮೋದಿ ಅವ್ರು ಹೇಳಿರ್ತಕ್ಕಂಥ ವಿಡಿಯೋ ತೋರಿಸ್ರಿ, 1 ತಿಂಗಳ ಫ್ರೀ ತೋರಿಸ್ರಿ, ಆಮೇಲೆ ಎಲೆಕ್ಷನ್ ಹೋಗೋಣ. ಆಮೇಲೆ BJP ಎಲ್ಲ ಬಂದು ಮಾತಾಡಲಿ. BJP ಗ್ಯಾರಂಟಿಗಳ ವಿಚಾರಕ್ಕೆ ಬರೋದಾದ್ರೆ ಸರ್ ನೀವು